ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಏನು ಅದೇ 2,000 ರೂಪಾಯಿ ಬರಬೇಕಾಗಿತ್ತಲ್ವಾ ಆ ದುಡ್ಡಿನ ವಿಚಾರದಲ್ಲಿ ಈಗ ಫೈನಲಿ ಹಾಕ್ತಾ ಇದ್ದಾರೆ ಅಮೌಂಟನ್ನು. ಚುನಾವಣೆ ಆದ ನಂತರ ದುಡ್ಡು ಇರಲಿಲ್ಲ. ಈಗ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸ್ ಇದೆ. ಹೆಂಗಾಗ್ಬಿಟ್ಟಿದ್ದಾರೆ, ತಿಂಗಳ ಅವ್ರ ಅಕೌಂಟಿಗೆ ಬೀಳ್ಬೇಕಪ್ಪ. ಇದನ್ನ ಹಬ್ಬಕ್ಕೆ ಕೊಟ್ಟೆ, ಆ ಹಬ್ಬಕ್ಕೆ ಕೊಟ್ಟೆ, ಈಗ ಕೊಟ್ಬಿಟ್ಟು ಆಮೇಲೆ ದಸರಾ ಕೊಟ್ಟೆ ಅಂತ ಹೇಳೋದು ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಖಾತೆಗೆ ಗೃಹಲಕ್ಷ್ಮಿ ಹಣ ಬೀಳಲಿದೆ. ಜೂನ್ ತಿಂಗಳ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ನಾಳೆ ಒಳಗೆ 26,65,000 ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ. ಮೇಡಮ್ ಏನೋ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಆದರೆ ದುಡ್ಡು ಬೇಕಲ್ಲ ಕೊಡೋಕ್ಕೆ. ಪಾಪ ಅವ್ರೇನು ಮಾಡೋಕ್ಕಾಗತ್ತೆ? ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ರಿಲೀಸ್ ಮಾಡಬೇಕು. ಹಣ ಬಿಡುಗಡೆ ಮಾಡಲಿ ಅಂದ್ರೆ ಮೇಡಮ್ ಆದರೂ ಏನು ಮಾಡಬೇಕು? ನಾನು ಕೇಳ್ತಾ ಇದ್ದೆ ಈ ವಿಚಾರದಲ್ಲಿ ತುಂಬ ಮಾಹಿತಿಯನ್ನು. ಅವ್ರು ಹೇಳ್ತಾ ಇದ್ದಾರೆ ಹಣ ಬಂದರೆ ತಾನೇ ಇದಕ್ಕೆ ಹಾಕೋಕ್ಕಾಗತ್ತೆ ಅಂತ ಹೇಳಿ. ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವ್ರು ಕೇಳ್ತಾ ಇದ್ದಾಗ, ಈಗ ಸದ್ಯಕ್ಕೆ ಯಾವಾಗ ಬರುತ್ತೆ ಅವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿ. ಈಗ ಜೂನ್ ತಿಂಗಳದ್ದು ಈಗ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಇನ್ನು ಆಗಸ್ಟ್ ಸ್ವತಂತ್ರೋತ್ಸವ ದಿನಕ್ಕೆ ಇನ್ನೊಂದು ಅದನ್ನು ಬಿಟ್ಬಿಟ್ಟು ಮತ್ತೆ ದಸರಾ ಕೊಡುವಂಥದ್ದು. ಈ ಥರ ಆಗ್ಬೋದೇನೋ. ಹಬ್ಬಕ್ಕೆ ಕೊಡ್ತಾ ಹೋಗೋದು, ಸೀಸನ್ ವೈಸ್ ಒಂದೇ ಸಲ ಕೊಟ್ಬಿಡೋಣ ಅಂತ ಹೇಳಿ. ಈ ಚುನಾವಣೆ ಟೈಮಲ್ಲಿ ವೋಟಿಂಗ್ ಹಾಕೋಕ್ಕಿಂತ ಮುಂಚಿತವಾಗಿ 2 ತಿಂಗಳದ್ದು ಒಮ್ಮೆ ಅಮೌಂಟು 4,000, ಕೆಲವ್ರಿಗೆ ಮೂರು ತಿಂಗಳದ್ದೆಲ್ಲ ಅಮೌಂಟ್ 6,000 ರೂಪಾಯಿ ಎಲ್ಲ ಹಾಕ್ಬಿಟ್ರು. ಹಾಗೆ ಬೋನಸ್ ಥರ ಹಬ್ಬಕ್ಕೆ ಬಂದ ಇಷ್ಟು ಅಮೌಂಟ್ ಬಂತು ಅಂತ ಹೇಳಿ ಹಬ್ಬಕ್ಕೆ ಗಿಫ್ಟ್ ರೀತಿಯಲ್ಲಿ ಇದು. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಏನಿದು ತಿಂಗಳಿಗೆ ಕೊಡುವಂಥದ್ದು 2,000 ರೂಪಾಯಿ ಅಥವಾ ಹಬ್ಬಕ್ಕೆ ಅಂತ ಹೇಳೋದು ಎಲ್ಲ ಸೇರಿಸ್ಬಿಟ್ಟು ಒಂದೇ ಸಲ ಕೊಡುವಂಥದ್ದು, ಏನು ಕತೆ ಅಂತ? ಈಗ ಅರುಣ್, ಸದ್ಯಕ್ಕೆ 2 ತಿಂಗಳಿಂದ ಹಣ ಬಂದಿರಲಿಲ್ಲ. ಇದರಿಂದ ನಿರಾಸೆ ಆಗಿದ್ರು ರಾಜ್ಯದ ಮಹಿಳೆಯರು. ಸೊ ಹೀಗಾಗಿ ಏಕಕಾಲಕ್ಕೆ 2 ತಿಂಗಳದ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಆ ಪ್ರಕ್ರಿಯೆ ಆರಂಭ ಕೂಡ ಆಗಿದೆ. ಇವತ್ತು ಅಥವಾ ನಾಳೆ ಒಳಗಾಗಿ 26.65 ಲಕ್ಷ ಫಲಾನುಭವಿಗಳೇನಿದ್ದಾರೆ ಅವರ ಅಕೌಂಟಿಗೆ ಹಣ ಜಮಾವಣೆ ಆಗುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದ್ರೆ ಮೊದಲ ಹಂತದಲ್ಲಿ 533 ಕೋಟಿ ರೂಪಾಯಿ ನೇರವಾಗಿ ಖಾತೆಗೆ ಬಂದು ಬೀಳುತ್ತೆ. ಅದು ಕೂಡ ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ, ಆ ಭಾಗದ ಮಹಿಳೆಯರ ಅಕೌಂಟಿಗೆ ಹಣ ಹೋಗುತ್ತೆ. ಆ ನಂತರ ಬೇರೆ ಜಿಲ್ಲೆಗಳಿಗೂ ಕೂಡ ಆ ಒಂದು ಫಲಾನುಭವಿಗಳ ಖಾತೆಗೆ ಹಣ ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಕಳೆದ 2 ತಿಂಗಳಿಂದ ಕೂಡ ಹಣ ಬಿಡುಗಡೆ ಆಗಿರ್ಲಿಲ್ಲ, ಅವರ ಅಕೌಂಟ್ಗಳಿಗೆ ಬಂದಿರಲಿಲ್ಲ. ಸೊ ಹೀಗಾಗಿ ಒಂದಿಷ್ಟು ಅಸಮಾಧಾನಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ವಿರೋಧ ಪಕ್ಷದವರು ಕೂಡ ಇದನ್ನೇ ಇಟ್ಟುಕೊಂಡು ಟೀಕೆ ಕೂಡ ಮಾಡ್ತಾ ಇದ್ರು. ಸೊ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿಪಡಿಸಿ ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ತಿಂಗಳಿಂದ ಹಣವನ್ನ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿದ್ರು. ಆ ನಂತರ ಈಗ ಏಕಕಾಲಕ್ಕೆ ಎಷ್ಟು ತಿಂಗಳದು ಹಣ ಬಂದಿರಲಿಲ್ಲ ಆ ಹಣವನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.